ಸರಿ, ನಿಮ್ಮ ಮಾತುಕತೆ ಎಲ್ಲ ಮುಗ್ದಿದ್ರೆ ನೀವು ಒಪ್ಪಿಗೆ ಕೊಟ್ಟರೆ ನಮ್ಮ ಮಾತುಕತೆ ಶುರು ಮಾಡ್ತೀವಿ. ಏನು ನಿಮ್ಮ ಮಾತುಕತೆನಾ? ಇನ್ನೇನು ಮಾತುಕತೆನೋ? ಗೊತ್ತಾಗ್ಲಿಲ್ವೇನಪ್ಪ, ಅಣ್ಣ ಬಾವಿ ಅತ್ತಿಗೆ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೇಕಂತಿದ್ದಾನೆ. ನಾನು ಪದ್ಮನ್ ಜೊತೆ ಮಾತಾಡೋದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಡ ಬಿಡಿ. ಚೇಚೆ, ಹಾಗೇನಿಲ್ಲಪ್ಪ, ಧಾರಾಳವಾಗಿ ಮಾತಾಡಿ. ಪದ್ಮ, ಅದಕ್ಕೆ ಇನ್ನೇನು ಗ್ರೀನ್ ಸಿಗ್ನಲ್ ಸಿಕ್ತಲ್ಲ, ಹೊರಡಿ. ನೋಡಿದ್ರ ಈಗಿನ ಕಾಲದ ಹುಡುಗರು ಹೇಗಿದ್ದಾರೆ ಅಂತ. ಮದುವೆ ಎಂಗೇಜ್ಮೆಂಟಿಗೆ ಮುಂಚೆನೆ ಅಪ್ಪ ಅಮ್ಮಂದಿರ ಪರ್ಮಿಷನ್ ತಗೊಂಡು ಸಪ್ರೇಟಾಗಿ ಮಾತಾಡಕ್ಕೆ ಹೋಗ್ತಾರೆ. ಅದೇ ನಮ್ಮ ಕಾಲದಲ್ಲಿ ಮದುವೆ ಮನೆಗೆ ಬರೋವರೆಗೂ ಕೂಡ ಮದುವೆ ಹುಡುಗಿ ಹೇಗಿರ್ತಾಳೆ ಅಂತಲೇ ಗೊತ್ತಿಲ್ಲ. ಕೋಳಿಗೆ ತಾಳಿ ಕಟ್ಟಿಸ್ಕೊಂಡವಳು ಕಾಳಿ ಥರ ಇರುತ್ತಾಳೋ ಇಲ್ಲ ಬೋಳಿ ಥರ ಇರ್ತಾಳೋ ಅಂತ ಕೋಳಿಗೆ ತಾಳಿ ಕಟ್ಟಿದ ಮೇಲೆನೆ ಗೊತ್ತಾಗ್ತಾ ಇದ್ದೀನಿ. ಅಯ್ಯೋ ಅಪ್ಪ, ನಿಮ್ದು 1970 ಕಾಲ, ಇದು 21st ಸೆಂಚುರಿ. ಪದ್ಮ, ನೇರವಾಗಿ ಹೇಳಿ, ನಾನು ನಿಮ್ಗೆ ಇಷ್ಟ ಆಗಿದ್ದೀನಾ? ನಾನು ನಿಮ್ಗೆ ಒಪ್ಪಿಗೆ ಆಗಿದ್ದೀನಾ? ಎಂಥ ಹುಡುಗಿರು ಒಪ್ಕೊಳ್ಳೋಂಥ ವ್ಯಕ್ತಿತ್ವ ನಿಮ್ಮದು. ಇಲ್ಲಿ ಮುಖ್ಯವಾಗಬೇಕಾಗಿರೋದು ನನ್ನ ಒಪ್ಪಿಗೆ ಅಲ್ಲ, ನಿಮ್ಮ ಒಪ್ಪಿಗೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಗಂಡು ಹೆಣ್ಣು ಸಮಾನ ಮನಸ್ಕರಾಗಿ ಒಪ್ಕೊಂಡ್ರೆ ತಾನೆ ಮದುವೆ ಅನ್ನೋ ಪದಕ್ಕೆ ಅರ್ಥ ಗೌರವ ಬರೋದು. ನಿಜ, ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ. ಆದರೆ ನೀವು ಹೇಳ್ತಾ ಇರೋ ಮಾತು ಬೇರೆ ಹುಡುಗಿರಿಗೆ ಅನ್ವಯಿಸುತ್ತೆ ಹೊರತು ನನಗಲ್ಲ. ಯಾಕೆಂದರೆ ನನ್ನಲ್ಲಿ ದೋಷ ಇದೆ. ನನ್ನಂಥವಳಿಗೆ ಸಮಾನತೆ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ. ನಾನೇನಿದ್ರು ತಗ್ಗಿ ಬಗ್ಗಿ ನಡೆಯೋದಕ್ಕೆ, ಅನುಸರಿಸ್ಕೊಂಡು ಹೋಗೋದಕ್ಕೆ ಸಿದ್ಧವಾಗಿರ್ಬೇಕು. ಹಾಗನ್ನೋದೆಲ್ಲ ಹಿಂದಿನ ಕಾಲದ ಮಾತಾಯ್ತು ಪದ್ಮ. ನಿಮ್ಮಲ್ಲೇ ದೋಷ ಇದೆ ಅಂತ ನಿಮಗೆ ನೀವೇ ಯಾಕೆ ಹೇಳ್ಕೊತೀರಾ? ಅಂಥದ್ದೇನಾಗಿದೆ? ನಿಮಗೆ ನನ್ನ ವಿಷಯ ಸರಿಯಾಗಿ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಈಗಾಗಲೇ ನನಗೊಂದ್ಸಲ ಎಂಗೇಜ್ಮೆಂಟ್ ಆಗಿ ಮದುವೆ ನಿಂತು ಹೋಗಿತ್ತು. ಆ ಹುಡುಗ ನನ್ನನ್ನು ಅರ್ಧದಲ್ಲೇ ಕೈ ಬಿಟ್ಟು ನಾಪತ್ತೆ ಆಗೋದ. ಮುಂದಿನ ಕತೆ ಬರೀ ಗೋಳು 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 ಅಷ್ಟೇ ತಾನೇ ನೀವು ಹೇಳೋದು? ಪದ್ಮ, ನಿಮ್ಮೆಲ್ಲ ವಿಷಯನೂ ನನಗೆ ಗೊತ್ತು. ನೋಡಿ ಪದ್ಮ, ನಾವು ಪ್ರತಿ ಕ್ಷಣಕ್ಕೂ ಭವಿಷ್ಯದಲ್ಲೇ ಕಾಲಿಡ್ತೀವಿ ಹೊರತು ಭೂತಕಾಲಕ್ಕಲ್ಲ. ಆದ್ರಿಂದ ನಾವು ನಮ್ಮ ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡಬೇಕೆ ಹೊರತು ಆಗೋಗಿರೋದ್ರ ಬಗ್ಗೆ ನಾವು ಚಿಂತೆನೆ ಮಾಡಬಾರ್ದು. ಆದರೆ ಮುಂದೆ ನಡೆಯೋ ಎಷ್ಟೋ ವಿಷಯಗಳು ನಡೆದು ಹೋಗಿರೋ ಘಟನೆಗಳ ಮೇಲೆ ಆಧಾರವಾಗಿರುತ್ತೆ ಅಲ್ವಾ? ಹಾಗೆ ನೋಡಿದ್ರೆ ನಾವು ಹಿಂದಿಂದೆಲ್ಲ ನೆನಪಿನಲ್ಲಿಟ್ಕೊಂಡೆ ತಾನೇ ಮುಂದುವರಿಬೇಕು. ನಿಜ, ಆದರೆ ಹಾಗೆ ನೆನಪಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಭವಿಷ್ಯ ಕಹಿ ಆಗೋಲ್ಲ ಅನ್ನೋ ಆಗಿದ್ರೆ ಅದು ಓಕೆ. ನೋಡಿ ಪದ್ಮ, ನಮ್ಮ ನಿಮ್ಮ ಸಂಬಂಧ ಹಿಂದಿನಿಂದ ಬಂದಿರೋದಲ್ಲ, ಮುಂದೆ ಆಗಬೇಕಾಗಿರೋದು. ಸೊ ನಮ್ಮ ಫ್ಯೂಚರ್ ಬಗ್ಗೆ ನಾವು ಮಾತಾಡೋಣ. ಪದ್ಮ, ನಮ್ಮಿಬ್ಬರ ಜೀವನದಲ್ಲಿ ಹಿಂದೆ ಏನಾಗಿತ್ತು ಅನ್ನೋ ವಿಷಯ ಮುಂದೆ ಯಾವತ್ತೂ ನಾವು ಮಾತಾಡಬಾರ್ದು. ನಿನ್ನ ಹಿಂದಿನ ಕತೆ ನನಗೂ ಬೇಕಾಗಿಲ್ಲ. ಅದೇ ರೀತಿ ನನ್ನ ಹಿಂದಿನ ವಿಷಯದ ಬಗ್ಗೆ ನೀನು ಕೇಳಬಾರ್ದು. ನೀನು ನನ್ನನ್ನು ಇಷ್ಟಪಟ್ಟಿದ್ಯಾ, ನಾನು ನಿನ್ನನ್ನು ಇಷ್ಟಪಟ್ಟಿದ್ದೀನಿ, ಅಷ್ಟೇ ಸಾಕು. ಇನ್ನೇನಿದ್ರು ನಮ್ಮ ಫ್ಯೂಚರ್ ಬಗ್ಗೆ ನಾವು ಪ್ಲ್ಯಾನ್ ಮಾಡೋಣ. ಓಕೆ? ನಿಜವಾಗ್ಲೂ ನನಗೆ ಇವತ್ತು ತುಂಬ ಸಂತೋಷ ಆಗ್ತಿದೆ. ನಮ್ಮ ಅಕ್ಕನ ಮದುವೆ ಇಷ್ಟು ಬೇಗ
ಇಷ್ಟು ಸುಲಭವಾಗಿ ಫಿಕ್ಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದು ಮದುವೆ, ಸಂಧ್ಯಾ ಅವ್ರ ಅಕ್ಕನ ಬಗ್ಗೆ ನಮಗೆ ಮೊದಲಿಂದನೂ ಒಂದು ಕೊರಗಿತ್ತು. ನಿಜವಾಗ್ಲೂ ನಿನ್ನ ಕೊರಗುನ ನೀಗಿಸ್ತಾ ಇದೆಯಾ? ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಯು ಆರ್ ರಿಯಲಿ ಗ್ರೇಟ್. ಲೇ ಕೃಷ್ಣ, ಇದು ನಿನಗೆ ಸ್ವಲ್ಪ ಜಾಸ್ತಿ ಅನ್ಸಲ್ವೇನೋ? ನಾನೇನೋ ಅಂತ ಘನಕಾರ್ಯ ಕೆಲಸ ಮಾಡಿದ್ದೀನಿ ಅಂತ ಇಬ್ರು ಹೊಗಳ್ತಾ ಇದ್ದೀರಾ? ಏನೋ ಮದುವೆ ವಯಸ್ಸಿಗೆ ಬಂದಿದ್ದೀನಿ, ಮದುವೆ ಆಗ್ತಾ ಇದ್ದೀನಿ ಅಷ್ಟೇ. ನನ್ನ ಬಾಳಿಗೆ ಒಂದು ಒಳ್ಳೆ ಸಂಗಾತಿನ ಆರಿಸ್ಕೊಟ್ಟಿದ್ದಕ್ಕೆ ನಾನು ನಿಮ್ಮಿಬ್ಬರಿಗೆ ಆಭಾರಿಯಾಗಿರ್ಬೇಕು. ಅದು ನಿಮ್ಮ ದೊಡ್ಡ ಗುಣ. ನಿಮ್ಮಿಂದ ನಮ್ಮ ಅಕ್ಕಂಗೆ ಕಂಕಣ ಬಲ ಕೂಡ್ ಬಂತಲ್ಲ, ಅಷ್ಟು ಸಾಕು. ಇದೆಲ್ಲ ಕನಸೋ ನಿಜನೋ ಅಂತ ನನಗೆ ಆಶ್ಚರ್ಯ, ಸಂತೋಷ ಆಗತ್ತೆ. ಇದು ಕನಸಲ್ಲ, ನಿಜ ಅನ್ನೋದು ಸದ್ಯದಲ್ಲೇ ನಿಮ್ಮಿಬ್ರಿಗೂ ಪ್ರೂವ್ ಆಗತ್ತೆ. ಮದುವೆ ಕೆಲಸನ ಮುಂದೆ ನಿಂತು ನೀವು ಮಾಡ್ತೀರಿ, ನಿಮ್ಮ ಕಣ್ಮುಂದೆ ತಾಳಿ ನಾನು ಕಟ್ತೀನಿ. ನಮ್ಮ ಮುಂದೆ ತಾಳಿ ಕಟ್ತೀನಿ ಅಂತ ಭರವಸೆ ಕೊಡ್ಬೇಕು. ನಮ್ಗ ಅದೃಷ್ಟ ಇಲ್ಲ. ನಾವೇನಾದ್ರೂ ಮದ್ವೆಗೆ ಬಂದ್ರೆ ತೊಂದರೆ ಆಗೋ ಸಾಧ್ಯತೆನೇ ಹೆಚ್ಚು. ನಾವು ಬರಲ್ಲ. ಯಾಕಂಗಂತಿದ್ಯಾ? ನೀವು ಬಂದ್ರೆ ಮದ್ವೆಗೇನು ತೊಂದರೆ ಆಗಲ್ಲ, ಬರ್ದೇ ಇದ್ರೆ ತೊಂದರೆ ಆಗತ್ತೆ. ನೀವು ಬರಲಿಲ್ಲ ಅಂದ್ರೆ ನಾನು ತಾಳಿನೇ ಕಟ್ಟಲ್ಲ. ಅಣ್ಣ ಪ್ಲೀಸ್, ತಮಾಷೆಗೂ ಈ ಥರ ಅಪಶಕನದ ಮಾತನಾಡಬೇಡಿ. ಎಷ್ಟೋ ಅಡೆತಡೆಗಳನ್ನ ದಾಟಿ ಅಕ್ಕನ ಮದುವೆ ಫಿಕ್ಸ್ ಆಗಿದೆ. ಈಗ ಆ ಮದುವೆಗೇನಾದರೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನನ್ನ ಜೀವನೇ ಕಳ್ಕೊಂಡ ಹಾಗಾಗತ್ತೆ. ಸಾರಿ ಸಂಧ್ಯಾ, ನಿನ್ನ ಹರ್ಟ್ ಮಾಡಬೇಕು ಅಂತ ಈ ಮಾತು ಹೇಳಿಲ್ಲ. ನೀವಿಬ್ರು ನನ್ನ ಮದ್ವೆಗೆ ಬರಲಿ ಅಂತ ಹೇಳಿದೆ. ನಮಗೂ ಆ ಮದುವೆಗೆ ಬರಬೇಕು ಅಂತ ತುಂಬ ಆಸೆ ಇದೆ ಕಣೋ. ಆದರೆ ನಾವಲ್ಲಿಗೆ ಬಂದರೆ ದೊಡ್ಡ ರಾಧ ಅಂತಾನೆ ಆಗತ್ತೆ. ಇವರಪ್ಪ ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲೋ. ಅವ್ರ ಅಪ್ಪನಿಗೋಸ್ಕರ ಬರಬೇಡಪ್ಪ, ನನಗೋಸ್ಕರ ಬನ್ನಿ, ನನ್ನ ಫ್ರೆಂಡ್ಸಾಗಿ ಬನ್ನಿ. ನೀವು ಬರಲಿಲ್ಲ ಅಂದರೆ ಬೇರೆ ಏನು ಹೇಳಬೇಡ. ಸರಿ, ನಾವಿಬ್ರು ಬರ್ತೀವಿ. ಆಗ್ಬಾ ದಾರಿಗೆ. ಆದರೆ ಒಂದು ಮಾತು, ಮದುವೆ ಸಮಯದಲ್ಲಿ ನಾವಿಬ್ರು ಅಲ್ಲಿಗೆ ಬಂದು ನಮ್ಮ ಮನೆಯವ್ರಿಗೆ ಕಿರಿಕಿರಿ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನಮ್ಮನ್ನ ಮುಹೂರ್ತ ಕರಿಬೇಡಿ ಪ್ಲೀಸ್. ರಿಸೆಪ್ಷನ್ಗೆ ಖಂಡಿತ ಬರ್ತೀವಿ. ಹೌದು ಕಣ, ಸದ್ಯ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾವಿಬ್ರು ರಿಸೆಪ್ಷನ್ಗೆ ಬರ್ತೀವಿ. ಓಕೆ, ಆದರೆ ನೀನು ನನ್ನ ತೀರ್ಮಾನನ ಕೇಳ್ಕೊ. ನೀನು ಬಂದು ನನ್ನನ್ನು ರೆಡಿ ಮಾಡೋವರೆಗೂ ನಾನು ರಿಸೆಪ್ಷನ್ಗೆ ಕೂತ್ಕೊಳ್ಳಲ್ಲ. ಸರಿನಪ್ಪ, ನಾನೇ ಬಂದು ನಿನ್ನ ರೆಡಿ ಮಾಡ್ತೀನಿ. ಓಕೆನಾ? ಓಕೆ ಓಕೆ. ಅದನ್ನಾದ್ರೂ ಸ್ವಲ್ಪ ನಗ್ನಾಗ್ತಾ ಹೇಳೋ. ಆಹಾ ಹಾ. ಅಮ್ಮ, ಅಪ್ಪ, ಅಮ್ಮ, ರಾಣಿ ಹೇಗಿದೆಯೇ? ಅಮ್ಮ ಅದೆಲ್ಲ ಆಗಿರ್ಲಿ, ಫಸ್ಟ್ ಆನು. ಏನ್ ವಿಷಯ? ಆನು. ಡ್ಯಾಡಿ ಏನಮ್ಮ? ಫಸ್ಟ್ ಆನು. ಯಾಕೆ? ಅನ್ನು ಡ್ಯಾಡಿ. ರಾಣಿ ಏನೇ ಸಿಹಿ ತಿನ್ತಿದ್ಯಾ? ಏನಾದ್ರು ಸಿಹಿ ವಿಷಯನಾ? ತಿಂಗಳು ಹೋಗಮ್ಮ, ನಿನ್ಗೆ ಯಾವಾಗ್ಲೂ ಅದೇ ಧ್ಯಾನನ? ನಾನೇನೋ ಒಳ್ಳೆ ಸುದ್ದಿ ಹೇಳ ಅಂತ ಬಂದ್ರೆ ಎಷ್ಟು ತಿಂಗಳಂತ ಎಷ್ಟು ತಿಂಗಳಲ್ಲ ಎಷ್ಟು ದಿನ ಅಂತ ಕೇಳಿ. ದಿನಾನ? ಏನಕ್ಕೆ? ಪದ್ಮನ್ ಮದ್ವೆಗೆ. ಅಲ್ಲ ಕಣೆ, ಪದ್ಮನ್ ಮದ್ವೆ ವಿಷಯ ಹೇಳೋಕೆ ನೀನ್ ಯಾಕೆ ಸ್ವೀಟ್ ತರ್ಬೇಕು? ನಿಮ್ಮ ಮಾವನೇ ಮದ್ವೆಗೆ ಬೇಕಾದಷ್ಟು ಸ್ವೀಟ್ ಮಾಡ್ಸೋರಲ್ಲೇ. ನಮ್ ಮಾವ ಮಾಡ್ಸೋ ಆ ಸ್ವೀಟು ಪದ್ಮ ಮದ್ವೆ ಆಗ್ತಾಳೆ ಅಂತ. ಆದ್ರೆ ನಾನ್ ತಂದಿರೋ ಈ ಸ್ವೀಟು ನಮಗ್ ಒಕ್ಕರ್ಸ್ಕೊಂಡಿರೋ ಪೀಡೆ ತೊಳುಕ್ತು ಅಂತ. ನಮಗ್ ಒಕ್ಕರ್ಸ್ಕೊಂಡಿರೋ ಪೀಡೆನ? ಅದೇ ನಮ್ಗೆ ಅಡ್ಡ ಇದ್ದಿದ್ ಪೀಡೆ ಅಂದ್ರೆ ಯಾರೇ? ಪದ್ಮ. ಅವಳನ್ನ ಮನೆಯಿಂದ ತೊಲಗಾಕ್ಸೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದೀನಿ ಗೊತ್ತಾ? ಕೊನೆಗೂ ನಾನು ಪಟ್ಟ ಶ್ರಮ ಸಾರ್ಥಕ ಆಯ್ತು. ಏನಪ್ಪಾ ಅಂದೆ? ನೀನು ಶ್ರಮ ಪಟ್ಟಿ ಪದ್ಮನ ಒಪ್ಸೋದಕ್ಕೆ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ? ನನಗಿರೋ ಬುದ್ಧಿ ತಾಳ್ಮೆನೆಲ್ಲ ಖರ್ಚು ಮಾಡಿ ಅವಳನ್ನ ಒಪ್ಸಿರೋಳು ನಾನು. ಅದು ನೆನಪಿರ್ಲಿ. ಹಲೋ, ಪದ್ಮ ಒಪ್ಕೊಂಡ ತಕ್ಷಣ ಈ ಮದುವೆ ಆಗ್ಬಿಡುತ್ತೆ ಅನ್ಕೊಂಡ್ಯಾ? ಆ ಲಾಯರ್ ಗಂಡು ಬಿಲ್ಕುಲ್ ಬೇಡವೇ ಬೇಡ ಅಂತ ಕೂತಿದ್ದ ಚಿದಂಬರಯ್ಯ. ನನ್ನ ಬುದ್ಧಿನ ಹಣ ಇಟ್ಟು ನಾನು ಅವನು ಒಪ್ಸಿದ್ದೀನಿ, ಅದು ನೆನಪಿರ್ಲಿ. ಅಯ್ಯೋ ಬಿಡ್ರೆ, ಇಬ್ರು ಸೇರೆ ಒಪ್ಸಿದೀರಾ. ಈಗ ಮುಂದಿನ ವಿಷಯ ಏನು ಅಂತ ಹೇಳಿ. ಇನ್ನೇನಿದೆ?
ಇಡೀ ಆಸ್ತಿ ನಮಗ್ ಬರೋದಕ್ಕೆ ಮುಂದೆ ಇದ್ದ ಅಡ್ಡ ಒಂದೇ ಅಂದ್ರೆ ಯಾರು? ಪದ್ಮ. ಅವಳು ಮನೆ ಬಿಟ್ಟು ಆಚೆ ಹೋಗ್ತಾ ಇದ್ದಾಳೆ ಅಂದ್ರೆ ಮುಗೀತು. ಕೇಳೋರು ಯಾರೇ ನಮ್ಮನ್ನ. ಇಡೀ ರಾಜ್ಯಭಾರ ನಮ್ದೆ ಅಲ್ವೇನಮ್ಮ? ಹೌದೇನ್ರಿ? ಹಾಗಾದ್ರೆ ಆಸ್ತಿ ಎಲ್ಲ ನಮಗ್ ಸೇರ್ಬಿಡುತ್ತೇನೆ. ಸೇರುತ್ತಮ್ಮ, ಖಂಡಿತ ಸೇರುತ್ತೆ. ನನ್ನ ಗಂಡ ಈಗಾಗ್ಲೇ ಅಪ್ರಯೋಜಕ ಅನ್ಸ್ಕೊಂಡಿದ್ದ ಇತ್ತು. ನಮ್ಮ ಮಾವನ್ಗೂ ನನ್ನ ಮೇಲೆ ಪೂರ್ತಿಯಾಗಿ ಭರವಸೆ ಬಂದಿದೆ. ಇನ್ನೇನಿದ್ರು ಆಸ್ತಿ ನನ್ನ ಕೈಗೆ ಸೇರೋದೊಂದೇ ಬಾಕಿ. ಅದು ಸದ್ಯದಲ್ಲೇ ಸೇರುತ್ತೆ. ಆಸ್ತಿ ಇವಳು ಕೈಗೆ ಬಂದ್ಮೇಲೆ ಇನ್ನೇನೇ ಉಳ್ಕೊಂಡಿದೆ? ರಾಜ್ಯಭಾರ ಎಲ್ಲ ನಮ್ಮದೇ. ನಮ್ಮ ರಾಣಿ ಮಾಡಿದ್ದೆ ಶಾಸ್ತ್ರ ಅಲ್ವೇನಮ್ಮ? ಪದ್ಮನ್ ಮದ್ವೆ ಒಂದ್ ಮುಗಿಲಿ, ಆಮೇಲೆ ಆ ಮನೆಯವ್ರಿಗೆ ಗೊತ್ತಾಗುತ್ತೆ ಈ ರಾಣಿ ಬರೀ ರಾಣಿ ಅಲ್ಲ, ಹೆಡೆ ಬಿಚ್ಚಿರೋ ನಾಗರಾಣಿ. ಸ್ಫೂರ್ತಿ ಬಂದೆಮ್ಮ. ಇದೇನಮ್ಮ 2 ಟಿಫಿನ್ ಕರೆ ರೆಡಿ ಮಾಡ್ತಾ ಇದ್ದೀರಾ? ಹ್ಞೂ ಕಡೆ, ಒಂದು ನಿನಗೆ, ಇನ್ನೊಂದು ನಿಮ್ಮ ಅಣ್ಣನಿಗೆ. ಸುರೇಶ್ ಅಣ್ಣಂಗ? ಅವನಿಗೆ ಕೊಟ್ಬಿಡು, ಖುಷಿಯಾಗಿ ತಿಂತಾನೆ. ಇದರಲ್ಲಿ ಪುಳಿಯೋಗರೆ ಹಾಕಿದ್ದೀನಿ ಆಯ್ತಾ? ಅಮ್ಮ ಸರಿಮ್ಮ. ಸ್ಫೂರ್ತಿ, ಅವನಿಗೆ ಇಷ್ಟ ಆಗೋ ಥರ ಮಾಡಿದ್ದೀನಿ. ಇದರಲ್ಲಿ ಬರೀ ಅಮ್ಮನ ಕೈ ರುಚಿ ಇಲ್ಲ, ಅಮ್ಮನ ಪ್ರೀತಿ ಕೂಡ ಇದೆ ಅಂತ ಹೇಳ್ಕೊಡು. ಆಯ್ತಮ್ಮ, ಹಾಗೆ ಹೇಳ್ತೀನಿ. ಈ ತಿಂಡಿನ ಏನಾದರೂ ಅವ್ನು ತಿಂದರೆ ನನ್ನ ನೆನಪಾಗಿ ಮನೆಗೆ ಓಡ್ ಬಂದ್ಬಿಡ್ತಾನೆ. ಅಥವಾ ನನಗೂ ಅವನಿಗೂ ಮಧ್ಯೆ ಸೇತುವೆ ಆಗಿರೋ ನಿನ್ನನ್ನು ಅವನು ಪ್ರೀತಿಯಿಂದ ನೋಡ್ಕೊಳ್ತಾನೆ. ಟೈಮ್ ಆಯ್ತು, ಹೊರಡು. ಅಮ್ಮ, ಇವತ್ತು ಮಕ್ಳಿಗೆ ಪಾಠಕ್ಕೆ ಬರಲಿಲ್ಲ? ಇನ್ಮೇಲೆ ಸಂಗೀತ ಪಾಠನ ಸಂಜೆ ಟೈಮ್ ಇಟ್ಕೊಂಡಿದ್ದೀನಿ. ಪಾಠ ಹೇಳುವಾಗ ಗಡಿಬಿಡಿ ಇರಬಾರ್ದಲ್ವಾ, ಅದಕ್ಕೆ. ಅಣ್ಣ ತಿಂಡಿ ತಿಂದಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಬೇಡ ಬೇಡ, ಅವನೇ ಫೋನ್ ಮಾಡ್ತಾನೆ. ಸರಿಮ್ಮ, ನಾ ಹೋಗಿ ಬರ್ತೀನಿ. ಸರ್, ಸ್ಫೂರ್ತಿ, ನೀನು ಇದೀನ ಆಫೀಸ್ ಅಂದ್ಕೊಂಡಿದ್ಯಾ ಅಥವಾ ಸ್ಟೋರ್ ರೂಮ್ ಅಂದ್ಕೊಂಡಿದ್ಯಾ? ಹಾಂ ನೋಡು, ನೀನು ನನ್ನ ಚೇಂಬರ್ ಒಳಗಡೆ ಬರಬೇಕಾದ್ರೆ ಆಫೀಸ್ಗೆ ಸಂಬಂಧಪಟ್ಟ ಫೈಲ್ಗಳು ಮಾತ್ರ ತರಬೇಕು. ಈ ರೀತಿ ಟಿಫಿನ್ ಬಾಕ್ಸ್ ಎಲ್ಲ ತರೋದು ನನಗೆ ಇಷ್ಟ ಇಲ್ಲ. ಅಂಡರ್ಸ್ಟ್ಯಾಂಡ್? ನಂಗೆ ಗೊತ್ತು ಸರ್. ನಿಮ್ಮ ಕಂಪ್ನಿಗೆ ಈ ಫೈಲ್ ಎಷ್ಟು ಮುಖ್ಯನೋ ಅದೇ ರೀತಿ ನಿಮ್ಮ ಭಾವನೆಗಳಿಗೆ ಇದು ತುಂಬ ಮುಖ್ಯ ಅಂತ ತಂದಿದ್ದೀನಿ. ಏನಿದು? ಪುಳಿಯೋಗರೆ. ನಿಮಗೆ ತುಂಬ ಇಷ್ಟ ಅಂತ ಅಮ್ಮ ಮಾಡಿ ಕಳಿಸಿದ್ದಾರೆ. ಓಹೋ, ನಿಮ್ಮಮ್ಮ ಬೆಣ್ಣೆ ಹಚ್ಚೋ ಕೆಲಸನೂ ಶುರು ಹಚ್ಕೊಂಡ್ಬಿಟ್ರಾ? ಸರಿ, ಇಟ್ಬಿಟ್ಟು ಹೋಗಿ. ಸರ್, ಇದರಲ್ಲಿ ಬರೀ ಅಮ್ಮನ ಕೈ ರುಚಿ ಮಾತ್ರ ಇಲ್ಲ, ಅವ್ರ ಪ್ರೀತಿನೂ ಇದೆ. ಇದನ್ನು ನೀವು ನಿರ್ಲಕ್ಷ್ಯ ಮಾಡಲ್ಲ ಅನ್ಕೋತೀನಿ. ಸರಿ ಸರಿ, ತಲೆ ತಿನ್ಬೇಡ. ಇಟ್ಟಾಯ್ತಲ್ಲ, ಹೋಗಿ ಕೆಲಸ ನೋಡು. ಗುಡ್ ಆಫ್ಟರ್ನೂನ್ ಸರ್. ಅದನ್ನ ಹೇಳೋ ಅಗತ್ಯ ಇಲ್ಲ. ಯಾಕೆ ಸರ್, ಬೇಜಾರಲ್ಲಿರೋ ಹಾಗಿದೆ? ಇನ್ನೇನು, ಬೆಳಗಿನಿಂದ ಒಂದ್ಸರಿನಾದ್ರೂ ನನ್ನ ಚೇಂಬರ್ ಒಳಗಡೆ ಬಂದಿದ್ಯಾ? ಗುಡ್ ಮಾರ್ನಿಂಗ್ ಹೇಳ್ಬೇಕಾದ್ರೆ ನೀನು ಗುಡ್ ಆಫ್ಟರ್ನೂನ್ ಹೇಳ್ತಿದ್ಯಲ್ಲ, ಏನು ಹೇಳ್ಬೇಡ, ಹೋಗು. ಸಾರಿ ಸರ್, ಕೆಲಸದಲ್ಲಿದ್ದೆ. ನಾನು ಬರದೇ ಇದ್ರೆ ನಿಮ್ಗೆ ಇಷ್ಟೆಲ್ಲ ಫೀಲ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈಗ ಗೊತ್ತಾಯ್ತಲ್ಲ, ಅದಕ್ಕೆ ಸಾರಿ ಅಂತ ಕೇಳ್ತಾ ಇದ್ದೀನಲ್ಲ. ಸರಿ, ನಿಮ್ಮ ಮೂಡ್ನ ರಿಫ್ರೆಶ್ ಮಾಡೋಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ನೀವೀಗ ನನ್ನ ಜೊತೆ ಲಂಚಿಗೆ ಬರ್ತಾ ಇದ್ದೀರಾ. ಲಂಚಿಗ?
ಸಾರಿ ರೋಸ್, ಇವತ್ತು ನಾನು ಎಲ್ಲೂ ಬರೋಕ್ಕಾಗಲ್ಲ. ಮನೆಯಿಂದ ಇವತ್ತು ನನಗೋಸ್ಕರ ಸ್ಪೆಷಲ್ ತಿಂಡಿ ಕಳಿಸಿದ್ದಾರೆ. ನನ್ನ ಜೊತೆ ಊಟ ಮಾಡೋದ್ಕಿಂತ ನಿಮ್ಗೆ ಈ ತಿಂಡಿನೇ ಹೆಚ್ಚಾಗೋಯ್ತಾ? ಬಿಡಿ, ನಿಮ್ದೆಲ್ಲ ಬರೀ ಬಾಯಿ ಮಾತಿನ ಪ್ರೀತಿ. ಸಾರಿ ರೋಸ್, ಇವತ್ತು ನಾನು ಎಲ್ಲೂ ಬರೋಕ್ಕಾಗಲ್ಲ. ಯಾಕೆಂದರೆ ಅಮ್ಮ ಕಳಿಸಿರೋ ಈ ತಿಂಡಿನ ಇವತ್ತು ನಾನು ತಿನ್ನಲೇಬೇಕು. ನನಗೆ ಅಮ್ಮ ಬೇಜಾರು ಮಾಡ್ಕೊತಾರೆ. ಅಂಥದ್ದೇನಿದೆ ಇದರಲ್ಲಿ? ಪುಳಿಯೋಗ್ರೆ, ಇದನ್ನೆಲ್ಲ ಹೇಗೆ ತಿಂತೀರಾ ಸರ್ ನೀವು? ನನ್ನ ಜೊತೆಗೆ ಲಂಚಿಗೆ ಬನ್ನಿ ಅಂದರೆ ಪುಳಿಯೋಗ್ರೆ ತಿಂತೀನಿ ಅಂತೀರಲ್ಲ. ಈಗೇನು ಇದನ್ನ ಹೀಗೆ ತಗೊಂಡು ಹೋಗಬಾರ್ದು, ಖಾಲಿ ಮಾಡಬೇಕು ಅಷ್ಟೇ ತಾನೇ? ಹೌದು, ಖಾಲಿ ಆದರೆ ಮನೇಲಿ ಖುಷಿ ಪಡ್ತಾರೆ. ಸಿಂಪಲ್. ಇದನ್ನ ತಗೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕಿದ್ರೆ ಆಯಿತು. ಚೇಚೆ ಪ್ಲೀಸ್, ಡಸ್ಟ್ಬಿನ್ಗೆ ಹಾಕೋದು ಬೇಡ. ಇದನ್ನು ಬೇಕಾದ್ರೆ ಹಾಗೆ ಮನೆಗೆ ಕಳಿಸ್ತೀನಿ. ಹಾಗಾದರೆ ನನ್ನ ಜೊತೆಗೆ ಲಂಚಿಗೆ ಬರ್ತೀರಲ್ವಾ?